ಬಾಂಗ್ಲಾದಿಂದ ಅಕ್ರಮವಾಗಿ ವಲಸೆ ಬರ್ತಾ ಇರುವಂತವರ ಕುರಿತಾಗಿ ಸಾಕಷ್ಟು ಬಾರಿ ನಾವು ಸುದ್ದಿಯನ್ನ ಮಾಡಿದ್ದೀವಿ. ಆದರೆ ಈಗ ಇದೇ ರೀತಿ ಬಾಂಗ್ಲಾದಿಂದ ಅಕ್ರಮವಾಗಿ ಎಂಟ್ರಿ ಕೊಟ್ಟಂತಹ ಯುವಕನ ಪುಂಡಾಟದ ಬಗ್ಗೆ ನಿಮಗೆ ಹೇಳ್ತೀವಿ. ರಾಜಧಾನಿಯಲ್ಲಿನ ಹಿಂದೂ ದೇಗುಲಗಳೇ ಈತನ ಟಾರ್ಗೆಟ್ ಅಂತೆ. ಪುರಾತನ ವೇಣುಗೋಪಾಲ ಸ್ವಾಮಿ ವಿಗ್ರಹ ಧ್ವಂಸ ಮಾಡೋದಿಕ್ಕೆ ಈತ ಪ್ರಯತ್ನ ಪಟ್ಟ. ಬೆಂಗಳೂರಿನ ದೇವರ ಬೀಸ್ನಹಳ್ಳಿಯಲ್ಲಿರುವಂತಹ ವೇಣುಗೋಪಾಲ ಸ್ವಾಮಿ ದೇಗುಲ, ಆ ದೇಗುಲಕ್ಕೆ ಚಪ್ಪಲಿಯನ್ನ ಹಾಕೊಂಡೇ ನುಗ್ಗುವಂತಹ ಈತ ಗರ್ಭಗುಡಿಯ ಒಳಭಾಗದಲ್ಲಿರುವಂತಹ ದೇವರ ಮೂರ್ತಿಯನ್ನ ಧ್ವಂಸ ಮಾಡೋದಕ್ಕೆ ಪ್ರಯತ್ನ ಪಟ್ಟಿದ್ದಾನೆ. ಈತನ ಹೆಸರು ಕಬೀರ್ ಮಂಡಲ್. ಇದನ್ನ ಗಮನಿಸಿದಂತಹ ಸ್ಥಳೀಯರು ಆತನಿಗೆ ಹಿಗ್ಗಾಮುಗ್ಗಾ ಥಳಿಸಿದ್ದಾರೆ. ದೃಶ್ಯದಲ್ಲಿ ನೋಡ್ತಾ ಇದ್ದೀರಿ, ಬಾಂಗ್ಲಾ ಯುವಕ ಏನೋ ಘೋಷಣೆಯನ್ನ ಕೂಗ್ತಾ ಚಪ್ಪಲಿ ಹಾಕೊಂಡೆ ದೇವಸ್ಥಾನದ ಒಳಗೆ ನುಗ್ತಾನೆ. ಇದನ್ನ ಗಮನಿಸಿದಂತಹ ಸ್ಥಳೀಯರು ಆಚೆಯಿಂದ ಓಡ್ ಬರ್ತಾರೆ, ದೇವಸ್ಥಾನದ ಒಳಗೆ ಹೋಗ್ತಾರೆ. ಆದ್ರೆ ಹೋಗಿ ನೋಡಿದಂತಹ ಸಂದರ್ಭದಲ್ಲಿ ಆತ ವಿಚಿತ್ರವಾಗಿ ವರ್ತಿಸ್ತಾ ಇರ್ತಾನೆ. ದೇವರ ವಿಗ್ರಹವನ್ನ ಧ್ವಂಸಗೊಳಿಸೋದಿಕ್ಕೆ ಪ್ರಯತ್ನ ಪಡ್ತಾನೆ. ಜೊತೆಗೆ ಉರ್ದುವಿನಲ್ಲಿ ಏನೇನೋ ಮಾತನಾಡ್ತಾ ಇದ್ದಂತೆ ಈ ಬಾಂಗ್ಲಾ ಯುವಕ. ಇದನ್ನ ಗಮನಿಸಿದಂತಹ ಪ್ರತ್ಯಕ್ಷದರ್ಶಿಗಳು ಆತನನ್ನ ದೇವಸ್ಥಾನದ ಒಳಗಡೆಯಿಂದ ಆಚೆ ಕರೆದುಕೊಂಡು ಬಂದು ಸರಿಯಾಗಿಯೇ ಗೂಸ ಕೊಟ್ಟಿದ್ದಾರೆ. ಬೆಂಗಳೂರಿನಲ್ಲಿ ಅನ್ಯಕೋಮಿನ ವ್ಯಕ್ತಿಯೊಬ್ಬ ವೇಣುಗೋಪಾಲ ಸ್ವಾಮಿ ದೇವಸ್ಥಾನಕ್ಕೆ ನುಗ್ಗಿ ದಾಂಧಲೆಯನ್ನ ಸೃಷ್ಟಿ ಮಾಡಿರುವಂಥದ್ದು. ಈ ಘಟನೆ ಸಂಬಂಧವಾಗಿ ಪ್ರತ್ಯಕ್ಷದರ್ಶಿಯೊಬ್ರು ನಮ್ಮ ಜೊತೆಗೆ ಮಾತನಾಡ್ತಾರೆ. ಗಿರೀಶ್ ಅಂತೇಳಿ ಅವರು ಇದೇ ದೇವರ ಬಿಸ್ನಲ್ಲಿ ಇರುವಂತಹ ವ್ಯಕ್ತಿ. ಅವರನ್ನ ಮಾತಾಡಿಸ್ತಾ ಹೋಗ್ತೀನಿ. ಸರ್, ನಿನ್ನೆ ನೀವು ನೋಡಿದಂಥ ಸಂದರ್ಭದಲ್ಲಿ ಏನಾಯ್ತು ಅಂತ? ಸರ್, ಅಲ್ಲಿ ಅವ್ನು ಅಲ್ಲಿಂದ ಬರ್ಬೇಕಾಗ್ಲೇ ಕೂತ್ಕೊಂಡು ಬಂದ. ಸೊ ಹಾಗೆ ಮೆಡಿಕಲ್ ಅಲ್ಲಿ ಒಂದು ದೇವ್ರ ಫೋಟೋ ಇದೆ, ಅದಕ್ಕೆ ಹೊಡೆದು ಅಲ್ಲಿಂದ ಬಂದು ಇಲ್ಲಿ ಅಲ್ಲ ಅಕ್ಬರ್ ಅಂತ ಕೂಕೊಂಡು ಕಲ್ ತಗೊಂಡು ಗರುಡ ಸ್ತಂಭ ಕೊಡ್ದು, ಅದಾದ್ಮೇಲೆ ಒಳಗಡೆ ಚಪ್ಪಲಿಗಲ್ಲೇ ಒಳಗಡೆ ಹೋಗಿ ದ್ವಾರಪಾಲಕಕ್ಕೆ ಚಪ್ಪಲಿಗಲ್ಲೇ ಹೊಡೆದು, ಸೊ ಆ ಕಡೆ ರೈಟ್ ಸೈಡ್ ಅಲ್ಲಿ ಒಂದು ವಿಗ್ರಹ ಇದೆ ಒಳಗಡೆ, ಅದಕ್ಕೆ ಚಪ್ಪಲಿಗಲ್ಲಲ್ಲಿ ಹೊಡೆದು ಅದಾದ್ಮೇಲೆ ಅದನ್ನ ಕೀಳಕ್ಕೆ ಟ್ರೈ ಮಾಡ್ತಾ ಇದ್ದ, ಸೊ ಬೈಕೊಂಡು. ಸೊ ಅದನ್ನ ನೋಡ್ಬಿಟ್ಟು ಜನಗಳೇ ಅಲ್ಲಿಂದ ಎಲ್ಲ ಓಡ್ ಬಂದು ಅವನ್ನ ಹೊರ ಎಳ್ಕೊಂಬಂದು ತಳ್ಸಕ್ ಸ್ಟಾರ್ಟ್ ಮಾಡಿದ್ರು, ಯಾಕೆ ಈ ಥರ ಮಾಡಿದೆ ಅಂತ. ಸೊ ಅವನೇನು ಬಾಯ್ ಬಿಡ್ಲಿಲ್ಲ, ಅವನು ಬರೀ ಉರ್ದುಲಿ ಏನೋ ಮಾತಾಡ್ಕೊಂತಿದ್ದ ಅಷ್ಟೇ. ಅಷ್ಟು ಬಿಟ್ಟರೆ ಇನ್ನೇನು ಹೇಳಿಲ್ಲ ಅವನು. ಬಾಂಗ್ಲಾದಿಂದ ಬಂದಿರೋದು ಅಂತ ಆಮೇಲೆ ಲೇಟಾಗಿ ಗೊತ್ತಾಯ್ತು. ಅಷ್ಟೊಳಗಡೆ ಜನಗಳೆಲ್ಲ ಸೇರಿ ಅಲ್ಲಿ ಕಟ್ಟಾಕಿದ್ರು ಅಷ್ಟೇ. ಸರ್, ತಾವು ಆತನನ್ನ ಹಿಂದೆ ಏನಾದರೂ ಇಲ್ಲಿ ನೋಡಿದ್ದೀರಾ? ನೋಡಿದೀನಿ ಸರ್. ಅಲ್ಲಿ ಒಂದು ಸ್ಲಿಪ್ಪರ್ ಅಂಗಡಿ ಇದೆ, ಸೊ ಅವರಿಗೆ ಅಂತ ಮಾಡ್ಕೊಟ್ಟಿದ್ದಾರೆ. ಇವನ್ ಅವನು ಯಾವ ತರ ಅಂದ್ರೆ ಅವ್ನು ಚಪ್ಪಲಿ ಇಟ್ಕೊಳ್ಳೋ ಜಾಗನೂ ಕೂಡ ಗ್ರೀನ್ ಕಲರ್ ಅಲ್ಲಿ ಇನ್ನು ಕಾಟನ್ ಇಟ್ಕೊಂಡಿದ್ದಾನೆ. ನಿನ್ನೆ ಆತನನ್ನ ಹಿಡ್ಕೊಂಡಾಗ, ಇಲ್ಲಿನ ಸ್ಥಳೀಯರು ಇಳ್ಕೊಂಡಾಗ ಆತ ಏನ್ ಹೇಳ್ತಿದ್ದ ಅಂತ? ಸರ್, ಅವ್ನು ಬರೀ ಉರ್ದುಲಿ ಏನೋ ಮಾತಾಡ್ತಾ ಇದ್ದ, ಮತ್ತೆ ಅಲ್ಲ ಅಕ್ಬರ್ ಅಂತ ಹೇಳ್ತಿದ್ದ. ಬಿಟ್ರೆ ಅಲ್ಲ 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 ಅಂತ ಹಿಂಗ್ ಇದ್ ಮಾಡೋನು. ಅದು ಬಿಟ್ರೆ ಒಂದು ಮಾತು ಹೇಳಿಲ್ಲ. ಬಾಂಗ್ಲಾದಿಂದ ಬಂದಿರೋದು ಮಾತ್ರ ಗೊತ್ತಾಯ್ತು ಅಷ್ಟೇ. ಎಷ್ಟು ಹೇಳಿದ್ರು ನೋಡ್ಬಿಟ್ಟು ನಮ್ಮನ್ನೆಲ್ಲ ನೋಡ್ಬಿಟ್ಟು ಹಿಂಗ್ ನಗೋನವನು ಅಷ್ಟೇ. ಏನೋ ಮಾಡ್ತೀನಿ ನಿಮ್ಮನ್ನ ಅನ್ನೋ ತರ ನೋಡಿ ನಗೋನಷ್ಟೇ. ಇದಿಷ್ಟು ಗಿರೀಶ್ ಅವರು ಹೇಳ್ತಾ ಇರುವಂಥದ್ದು. ಆತ ಇಲ್ಲೇ ಓಡಾಡ್ಕೊಂಡಿದ್ದ. ಜೊತೆಗೆ ಆತ ಏನು ಈ ಧರ್ಮ ಪ್ರಚಾರದ ಬಗ್ಗೆ ಇಲ್ಲೇ ಎಲ್ಲರಿಗೂ ಪ್ರಚಾರವನ್ನ ಮಾಡೋದು, ತಮ್ಮ ಮುಸ್ಲಿಂ ವ್ಯಕ್ತಿಗಳ ಬಗ್ಗೆ ಈ ರೀತಿಯಾಗಿ ಮಾತಾಡ್ತಾರೆ, ನೋಡಿ ಯಾವ ರೀತಿಯಾಗಿ ಮಾತಾಡ್ತಾರೆ, ಈ ರೀತಿಯಾದಂತಹ ಒಂದಷ್ಟು ಮಾತುಗಳನ್ನ ಇಲ್ಲಿ ಆಡ್ತಾ ಇದ್ದ ಅನ್ನುವಂಥದ್ದು ಗಿರೀಶ್ ಅವರ ಮಾತಾಗಿರುವಂಥದ್ದು. ಕ್ಯಾಮರಾ ಪರ್ಸನ್ ಶಿವಕುಮಾರ್ ಜೊತೆ ಹರೀಶ್ ರಾಮಸ್ವಾಮಿ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೆಂಗಳೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.